ಕೃಷ್ಣದತ್ತ ಚಾಮರಾಜ ಒಡೆಯರವರ ನುಡಿಗಳನ್ನು ಕೇಳೋಣ. ನಮ್ಮ ಪ್ರಣಾಮದು ನಿಜಕ್ಕೂ ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಿಜಕ್ಕೂ ಒಂದು ಕಾರ್ಯಕ್ರಮ ಎಷ್ಟು ಮಹತ್ವದ ಅಂತ ಹೇಳಬೇಕಂದ್ರೆ, ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಜಯಶ್ರೀ ಅವರಿದ್ದಾರೆ, ಶ್ರೀ ಗುರುರಾಜ್ ಕರ್ಜಗಿ ಅವರಿದ್ದಾರೆ, ರಘು ಅವರೇ ಅವ್ರ ಕಾರ್ಯಕ್ರಮ ಇದಕ್ಕೆ ರೀತಿಯಲ್ಲಿ ನಮ್ಮ ವಿಜಯ ಕರ್ನಾಟಕದ ರಮೇಶ್ ಉತ್ತಪ್ಪ ಅವರಿದ್ದಾರೆ, ಶ್ರೀಮತಿ ಕೋಮಲ ಗೌಡ ಇದ್ದಾರೆ, ಶ್ರೀಮತಿ ಹರ್ಷ ಕುಮಾರ್ ಗೌಡ ಅವರಿದ್ದಾರೆ. ಅವರ ಪರಿಚಯ ಆಗಿರೋ ಕಾರಣಕ್ಕಾಗಿ ಒಂದಷ್ಟು ಮಾತು ಸಹಜವಾಗಿ ಆ ರಾಜಕೀಯ ದೃಷ್ಟಿಕೋನದಲ್ಲೇ ಆಗೋದು. ನಮ್ಮ ಪಕ್ಷದ OBC ಮೋರ್ಚಾದ ಅಧ್ಯಕ್ಷರಾಗಿದ್ದಾರೆ. ಕಷ್ಟದ ಕೆಲಸ. ಸಣ್ಣ ಸಣ್ಣ ಸಮುದಾಯಗಳು ಅವ್ರದೇ ಆದ ಅನನ್ಯ ಪರಂಪರೆಯನ್ನು ಜೊತೆಗೆ ಯಶಸ್ವಿಯಾಗಿರುವಂಥದ್ದು ರಘು ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀನು 15 ದಿನದಲ್ಲಿ 14 ದಿನ ನಾವು ಗೌರವ ಸ್ವೀಕರಿಸಬೇಕಾಗಿ ಕಳಕಳಿಸಿ ಬಹಳ ಪ್ರೀತಿಯಿಂದ ಉದ್ಘಾಟನಾಗಿದ್ದಾರೆ. ನಾಡಿನ ಹೆಸರಾಂತ ಸಂಗೀತ ಲೋಕದ ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ಸಂಗೀತ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ತರುವಾಯ ಪ್ರಾರಂಭವಾಗಲಿದೆ. ತಮ್ಮೆಲ್ಲರ ಗಮನಕ್ಕೆ ನನ್ನ ನೆಚ್ಚಿನ ಗಾಯಕಿ ಕೂಡ ಹೌದು, ಸಂಗೀತ ಕಟ್ಟಿಯವರನ್ನ ಪ್ರೀತಿ ಪೂರ್ವಕವಾಗಿ ಕೈ ತಟ್ಟಿ ಸ್ವಾಗತ. ಅಂದ್ರೆ ನಮಗೆ ನೆನಪಿಗೆ ಬರುವಂತಹ ಎಲ್ಲ ಮಹನೀಯರು ಚಂದ್ರ ತಾರೆ ತೊಟ್ಟಿಲಲ್ಲಿ ಹೋಗಿದವರು. ನಿನಗೆ ಬೇರೆ ಹೆಸರು ಬೇಕೆ? ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಕಲಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ? ಹೆಸರು ಬೇಕೆ? ನಿಕೃಷ್ಟೆ ಮಾಡು, ಎಷ್ಟಾದರೂ ನನ್ನನ್ನು ಬೈಯೆ, ಏನು ಬೇಕಾದರೂ ಮಾಡು, ಆದರೆ ನಾನು ನನ್ನ ಕರ್ತವ್ಯ ಮಾಡ್ತೀನಿ ಅಂಥಲ್ಲ. ಅಷ್ಟಕ್ಕೆ ನಿಮ್ಮನ್ನು ಧನ್ಯವಾದ ಹೇಳ್ತೀನಿ, ಶರಣಾರ್ಥಿ. ಇನ್ನು ಶಿಕ್ಷಣ ಅಂತ ಹೇಳಿದ್ರೆ ಅದು ಶಿಕ್ಷೆ ಅಲ್ಲ, ಶ್ರೀರಕ್ಷೆ ಅಂತ ಹೇಳಿ ಗುರುರಾಜ್ ಕರ್ಜಗಿ ಅವರು ನಾಡಿನ ಖ್ಯಾತ ವಾಗ್ಮಿಗಳು. ಇದು ಕಾರ್ಯಕ್ರಮ ತಾಯಿ ನಿರ್ಮಲಾ ಅವರನ್ನ ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮ. ನನ್ನ ದುರ್ದೈವ ಅವರು ನೋಡಿರಲಿಲ್ಲ, ನಾನು ಅವ್ರನ್ನ ಕಂಡಿರಲಿಲ್ಲ. ಆದರೆ ವಿಚಿತ್ರ ಅಂದರೆ ನನ್ನ ರಘು ಅವ್ರ ಪರಿಚಯ ಆಗೋದಕ್ಕಿಂತ ಮೊದಲು ನಿರ್ಮಲಾ ಅವರ ಪರಿಚಯ ಆಯಿತು. ನನಗೆ ಒಂದು ಕಣ್ಣು ಮುಂದೆ ಒಂದು ಚಿತ್ರ ಕಟ್ಟಿದ್ರು. ಒಂದೇ ಮಾತು ಹೇಳಿದ್ದು ನನ್ನ ಮನಸ್ಸಲ್ಲಿ ಉಳ್ಕೊಂಡಿದೆ. ಮೇಡಮ್ ಬಂದರೆ ಸರ್ ಒಬ್ಬ ದೇವತೆ ಬಂದಂಗೆ ಇರ್ತಿತ್ತು ನಮ್ಮ ಆಫೀಸಲ್ಲಿ. ಅದು ಒಂದು ಮಾತು ಸಾಕು. ಅವ್ರು ಹೇಳೋರು, ನಮ್ಮ ಟೀಚರ್ಸ್ ಯಾರೇ ಇರಲಿ, ಅವ್ರು ಯಾವುದೋ ದೇವಸ್ಥಾನಕ್ಕೆ ಹೋದರೆ ಎಲ್ಲರಿಗೂ ಬಂದು ಪ್ರಸಾದ ಕೊಟ್ಟು ನೋಡಿ ತೀರ್ಥ ತಗೊಳ್ಳಿ ಕೊಟ್ಟು ಹೋಗೋರು, ಹೂ ಕೊಟ್ಟು ಹೋಗೋರು. ಆ ತಾಯಿ ಬಂದರೆ ದೇವತೆ ಬಂದು ಹೋದಂಗೆ ಆಗ್ತಿತ್ತು ಅಂತ ಹೇಳೋರು. ಹೆಣ್ಮಕ್ಳು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾ ಇರಲಿಲ್ಲ. ಇವರೆಲ್ಲ ಎಲ್ಲಿ ಹೋಗ್ತಾರೆ? ಕಂಪನಿಯಲ್ಲಿ ಸೇರ್ಕೋತಾರೆ. 10 ವರ್ಷ ಆದ್ಮೇಲೆ ಮ್ಯಾನೇಜರ್ ಆಗ್ತಾರೆ. 20 ವರ್ಷದಲ್ಲಿ ಎಲ್ಲಿ ಇರ್ತಾರೆ? ಆಡಳಿತ ನಡೆಸ್ತಾರೆ. ಪ್ರಕಾರ ಕೂಡ ಗಂಡಸು ಹೆಂಗಸಿನಷ್ಟು ಗಟ್ಟಿ ಅಲ್ಲ. ಹೆಂಗಸು ತಡ್ಕೊಳ್ಳುವಷ್ಟು ನೋವನ್ನು ಗಂಡಸು ಎಂದೂ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನೊಂದು ತಾವು ಗಮನಿಸಿರ್ಬೇಕು, ಇದು ಇವತ್ತಿಂದಲ್ಲ, ರಾಮಾಯಣ ಕಾಲದಿಂದ ಸೀತೆಯನ್ನು ಕಳ್ಕೊಂಡಂಥ ರಾಮನ ಅವಸ್ಥೆ ಕಾಣಬೇಕು ನೀವು. ವಾಲ್ಮೀಕಿ ರಾಮಾಯಣ ಇಟ್ಕೊಂಡು ಹೇಳೋದು ನಾನು. ತಲೆ ಸೀತೆ ಎಲ್ಲಿ ಹೋದ್ಲು ಅಂತ ಗಿಡಕ್ಕೆ ಕೇಳ್ತಾನೆ, ಮರ ಕೇಳ್ತಾನೆ, ಪಕ್ಷಿ ಕೇಳ್ತಾನೆ, ಎಲ್ಲಿ ಹೋದ್ಲು ನಾನು ಸೀತೆ ಅಂತ ಕೊಡುವಂತ ಅಳ್ಳಿಲ್ಲ. ರಾಮ ಬರ್ತಾನೆ ಅಂತ ನಂಬಿಕೆ ಇದೆ, ಬಂದೇ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತ ಶ್ರದ್ಧೆ, ನಂಬಿಕೆ, ಅಷ್ಟು ಗಟ್ಟಿ ನಂಬಿಕೆ. ನನ್ನ ರಘುವನ ಮಗ ಅಜ ಅಂತ. ಅಜ ಅಂದ್ರೆ ದಶರಥನ ಅಪ್ಪ. ಅದೊಂದು ವಿಚಿತ್ರ ಕಥೆ, ರಘುವಂಶದಲ್ಲಿ ಬರುವಂಥದ್ದು. ಅಜ ಇಂದುಮತಿ ಅನ್ನುವನ ಮದುವೆ ಆಗ್ತಾನೆ, ಯಾಕೆ ದಶರಥನ ತಾಯಿ. ಆಗ ಮನುಷ್ಯ ಅರ್ಧಕ್ಕರ್ಧ ಕುಸಿದು ಹೋಗ್ತಾನೆ. ಹೇಳ್ತಾ ಇದ್ದೀನ ಮಾತ್ರ ಇದು ಗಟ್ಟಿ ಹೇಳಬೇಕಾಗ್ತದೆ. ಹೆಂಗಸಿನ ಜೀವನನೇ ಬೇರೆ. ಆಕೆಗಿರುವಷ್ಟು ಗಟ್ಟಿಯಾದ ನಂಬಿಕೆ ಪುರುಷನಿಗಿಲ್ಲ. ಅಲ್ಲೇ ಹಿಡ್ಕೊಳ್ಳುವಂಥ ಕೆಲಸ. ಆ ಅಂಕಣಕ್ಕೊಂದು ಚೌಕಟ್ಟಿದೆ.
ಇದು ಸಂಗೀತ ಗೊತ್ತಿದೆ. ನಮ್ಮ ಉತ್ತರ ಕರ್ನಾಟಕ ಅಂಕಣ ಅಂತ. ಹಳೆ ಕಾಲದಲ್ಲಿ ಮನೆ ಎರಡು ದೊಡ್ಡದು, 3 ಅಂಕಣ ಮನೆ ಇದೆ, 4 ಅಂಕಣ ಮನೆ ಇದೆ ಅಂತ ನಮ್ಮೆಲ್ಲ ಬರೆದಿದ್ದೆ. ಮೊದಲು ಶುರು ಮಾಡಿದಾಗ ನಾನು ಬರೀತೀನಿ ಅಂದ್ಕೊಂಡಿರಲಿಲ್ಲ. ನೋಡೋಣ ಒಂದು 10-20 ಬರೀಬಹುದು ಅಂತ ಹೋದದ್ದು. ಅದು ಬೆಳೆದು ಸುಮಾರು ಈಗ 3500 ಕಾಲಮ್ ಆಗಿದೆ. ಇಲ್ಲಿ 10 ಮುಖಗಳನ್ನು ಕಂಡಿರಬೇಕು. ಎಷ್ಟು ಮುಖಗಳನ್ನು ಕಂಡಿದ್ದೀರೋ ಅಷ್ಟು ನಿಮ್ಮ ಅಂಕಣ ಸಮೃದ್ಧಿಯಾಗುತ್ತೆ. ನಾನು ಅದಕ್ಕೆ ಹೇಳ್ತೀನಿ, ರಘು ಅವ್ರನ್ನ ಹೇಗೆ ನೋಡಬೇಕು ಅಂತ ಆವಾಗಲೇ ಭಾಳ ಹಿಂದೆನೇ ವಾಂಚಲ್ಯ ವಾರಪತ್ರಿಕೆ ಶುರು ಮಾಡಿದ್ರು ಅಂತ ಕೇಳಿದೆ. ಪತ್ರಿಕೋದ್ಯಮಿ ಆದರು, ರಾಜಕೀಯದಲ್ಲಿದ್ದಾರೆ, ಶಿಕ್ಷಣ ಸಂಸ್ಥೆ ನಡೆಸ್ತಾರೆ, ಅದು ಸಮಾಜದಲ್ಲಿ ಬೇಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ನೀವೇನು ಬರೆದ್ರು ಎಲ್ಲೋ ಹಾಕ್ಬಿಡ್ತೀರಿ ಪೇಪರಲ್ಲಿ ಅಂತ, ಅದು ಕಂಡದ್ದೆಲ್ಲ ಹಾಕಬೇಕು ಅಂತ ಅನಿಸುತ್ತೆ. ಹಾಗಾದದ್ದು ನಾನು ಹೇಳ್ತೇನಲ್ಲ, ಎಷ್ಟು ಚಂದ ಅಂದರೆ ನನ್ನ ಜೀವನ ನನಗೆ ಗೊತ್ತಿಲ್ಲದ ಹಾಗೆ ಚೆನ್ನಾಗಾಗುತ್ತೆ. ಅಂಕಣ ಕಾರ್ಯಕ್ಕೆ ಒಳ್ಳೇದಾಗತ್ತೆ, ಹೊಸ ವಿಷಯಗಳನ್ನು ನೋಡೋ ರೀತಿ ಬದಲಾಗುತ್ತೆ, ಅಲ್ಲಿ ಪೂರ್ವಾಗ್ರಹ ಇರೋ ಹಾಗಿಲ್ಲ. ನಾನು ಮುಗಿಸ್ತೇನೆ. ಅಂದ್ರೆ ಪೇಪರ್ ಹಾಕೋ ಮುಖೇನ ತನ್ನ ಸ್ಕೂಲ್ ಫೀಸ್ ತಾನೇ ಭರಿಸಿದ ಕಾರಣ ಮನೆಯಲ್ಲಿ ಬಡತನ ಮತ್ತು ತುಂಬಾ ದೊಡ್ಡ ಕುಟುಂಬ ಅನ್ನೋ ಒಂದು ಕಾರಣಕ್ಕೆ ಆ ಹೋರಾಟದ ಜರ್ನಿ, ಕನ್ನಡ ಪರ ಹೋರಾಟ, ನಂತರ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದು, ಬರಹವನ್ನ ಕೂಡ ಬಿಟ್ಟಿಲ್ಲ, ಜೊತೆಗೆ ಸಾಗಿರುವಂಥದ್ದು. ಬಹಳಷ್ಟು ಜ್ಞಾನವಂತರ ಇಂದೂ ಸಾವಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರದಲ್ಲೂ 2 ಪುಸ್ತಕಗಳು ಹೊರಬಂದಿದೆ. ಇದು ಇಲ್ಲೇ ನಿಲ್ಬಾರ್ದು, ನಿತ್ಯ ನಿರಂತರ ಮುಂದುವರಿಬೇಕು. ಅವರ ಒಳಗೊಬ್ಬ ಛಲಗಾರ ಇದ್ದಾನೆ. ನಮ್ಮ ಮಕ್ಕಳು ಲೈಫಲ್ಲಿ ಅಥವಾ ನಾವೇನಾದ್ರೂ ಕುಗ್ಗಿದಾಗ ರಘು ತೋರಿಸ್ಬೇಕು. 0 ಇಂದ ಹೀರೋ ಆದ್ರು, ಎಲ್ಲೋ ಒಂದ್ ಕಡೆ ಸೋಲ್ಬೇಕು ಸರ್. ನಿರ್ಮಲಾ ಅವರು ಸದಾ ನಿಮ್ ಜೊತೆ ನಿಂತು ನಿಮ್ಮನ್ನ ಹರಿಸ್ತಾ ಇರ್ತಾರೆ. ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇಂತಹ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಮೊದಲಿಗೆ ಒಂದು ಜೋರು ಚಪ್ಪಾಳೆ, ಒಂದು ಮಾದರಿ ಮಾಡ್ಕೊಳ್ತಾ ಇದ್ದೇನೆ ಸರ್. ನಿಮ್ಮೊಳಗಿರುವಂತಹ ಆ ಭಾವನಾತ್ಮಕ ಜೀವಿ ಏನ್ ಹೇಳ್ತಾನೆ, ಬರ್ದಿರೋದು ಓದಿದ್ದೀನಿ, ಮಾತನ್ನ ಕೇಳೋದಕ್ಕೆ ನಾವೆಲ್ಲರೂ ತವಕಿಸ್ತಾ ಇದೀವಿ. ಹೌದು ಅನ್ನೋದಾದ್ರೆ ಈ ವೇದಿಕೆಯಲ್ಲಿ ಮಾತನಾಡನೆ ಇರೋದರಿಂದ ನಾವು ಬೇರೆ ಕಾರ್ಯಕ್ರಮಗಳಲ್ಲಿ ಮಾತನಾಡಿದಷ್ಟು ಸಲೀಸಾಗಿ ಮಾತನಾಡಲಿಕ್ಕೆ ಆಗಲ್ವೇನೋ ಅನ್ನೋಷ್ಟು ಬಹುಕತೆ ತುಂಬಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಲು ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗಣ್ಯ ಅತಿಥಿಗಳು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರನ್ನು ನಾನು ಅಭಿಮಾನಿಸುವ ಹೇಳಿದಾಗೆ ಎಲ್ಲವನ್ನೂ ನುಗ್ಗಿಕೊಂಡು ಗಂಡನಿಗಾಗಿ, ಮಕ್ಕಳಿಗಾಗಿ, ನಮ್ಮ ಸಂಸ್ಕೃತಿಯ ಕೊಂಡಿಯಾಗಿ ಯಾವ ಹೆಣ್ಣುಮಕ್ಕಳು ಇವತ್ತು ನಮ್ಮ ನೆಲದ ಮೇಲೆ ಇದ್ದಾರೋ, ತಂದೆ ಆಗಬಹುದು, ಅಣ್ಣ ಆಗಬಹುದು, ತಂಗಿ ಆಗಬಹುದು, ಆದರೆ ಹೆಂಡತಿ ಮಾತ್ರ ತಾಯಿಯೂ ಹೌದು, ಹೆಂಡತಿಯೂ ಹೌದು. ಒಂದು ಪಾತ್ರವನ್ನು, 2 ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಸ್ಥಾನ ಯಾವುದಂದರೆ ಅದು ಹೆಂಡತಿ ಮಾತ್ರ ಅಂತಕ್ಕಂಥದ್ರಿಂದ ನೋಡಿದ್ದೇನೆ. ಸೀತೆಗೆ ಬಂದಂಥ ಕಷ್ಟಗಳು, ಮತ್ತೊಂದು ಏನೆಲ್ಲ ಬಂತು ಅದನ್ನೆಲ್ಲ ಬಂದಿದೆ.